2024 ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಎಸ್, 2024ಕ್ಕೆ ನಾವೆಲ್ಲರೂ ತುಂಬ ಹೃದಯದಿಂದ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ಯಾಕಂದರೆ ಹಲವಾರು ಪಾಠಗಳನ್ನು ಕಲಿಸಿದಂಥ ವರ್ಷ, ಹಲವಾರು ಏಳು ಬೀಳುಗಳನ್ನು ಕಾಣೋದಕ್ಕೆ ಸಾಕ್ಷಿಯಾದಂಥ ವರ್ಷ, ಹಲವಾರು ಸಂಭ್ರಮಕ್ಕೆ ಸಾಕ್ಷಿಯಾದಂಥ ವರ್ಷ, ಹಲವಾರು ಸಾಧನೆಗಳಿಗೆ ಸಾಕ್ಷಿಯಾದಂಥ ವರ್ಷ 2024. 2024ರ ಕಡೆಯ ದಿನದಲ್ಲಿದ್ದೀವಿ. ಮನತುಂಬಿ ಕರ್ನಾಟಕದ ಜನತೆಗೆ ನಾವು ಥ್ಯಾಂಕ್ ಯು ಅಂತ ಹೇಳಲೇಬೇಕು. ಜೊತೆಗೆ 2024ರ ವರ್ಷಕ್ಕೂ ಕೂಡ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ಹಾಗಾದರೆ ಬನ್ನಿ, 2024 ಪವರ್ ಟಿವಿಗೆ ಎಷ್ಟು ವಿಶೇಷವಾಗಿತ್ತು, 2024ಕ್ಕೆ ನಾವು ಯಾಕೆ ಸ್ಪೆಷಲಿ ಥ್ಯಾಂಕ್ ಯು ಅಂತ ಹೇಳಬೇಕು, ಇದೆಲ್ಲದರ ಬಗ್ಗೆ ಇನ್ನೊಂದು ಅರ್ಧ ಗಂಟೆಗಳ ಕಾಲ ನಿಮ್ಮ ಜೊತೆಗೆ ಮಾತನಾಡ್ತಾ ಹೋಗ್ತಾರೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಸರ್ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 2024 ವೆರಿ ಸ್ಪೆಷಲ್ ಪ್ರೋಗ್ರಾಮ್. 2024 ಹಲವಾರು ವಿಚಾರಗಳನ್ನು ಪವರ್ ಟಿವಿಗೆ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ನಾವು ಏಳು ಬೀಳುಗಳನ್ನು ಕೂಡ ಕಂಡಿದ್ದೀವಿ, ಹಲವಾರು ಸಾಧನೆಗಳನ್ನು ಕೂಡ ಮಾಡಿದ್ದೀವಿ. ಒಂದು ರೀತಿ ಪವರ್ ಟಿವಿ ಪ್ರತಿ ವರ್ಷ ಕೂಡ ಒಂದೊಂದು ವಿಶೇಷ ಘಟ್ಟವನ್ನು ಕಾಣ್ತಾ ಬಂದಿದೆ. ಸರ್, ಏನು ಹೇಳ್ತೀರಿ? 2024 2024 6 ವರ್ಷ ಕಳೆದಿದ್ದೀವಿ. ಪವರ್ ಟಿವಿ ಸಿಕ್ಸರ್ ಬಾರಿಸಿದ್ದೀವಿ ನಾವು. ಆ ಸಿಕ್ಸರ್ ಯಾವ ಥರ ಇತ್ತು ಅಂದರೆ, ಇಟ್ಸ್ ಎ ಮ್ಯಾಚ್ ವಿನ್ನಿಂಗ್ ಸಿಕ್ಸರ್ ಅಂತ ಹೇಳ್ತೀವಿ. ನೀವು ಯಾವಾಗಲೂ ನೋಡ್ತೀರಿ, ಧೋನಿ ಲಾಸ್ಟ್ ಬಾಲ್ 6, ಮ್ಯಾಚ್ ವಿನ್ನಿಂಗ್ 6 ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಆದಂಥ ವಿಶ್ವಕಪ್ಪನ್ನು ಭಾರತ ಕಂಡಿದೆ. ಸೇಮ್ ಟೈಮು 6 ವರ್ಷದ ನಮ್ಮ ಇತಿಹಾಸ ಏನಿದೆಯಲ್ಲ, ಹಿಸ್ಟ್ರಿ ಏನಿದೆಯಲ್ಲ, ಅದನ್ನು ನಾವು 2024ಅಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಎಂಡ್ ಮಾಡಿದ್ದೀವಿ. ವಿ ವಾನ್ ಇಟ್. ಎಸ್ ಸರ್, ನಾನು ಇನ್ನೊಂದಷ್ಟು ವಿಚಾರಗಳನ್ನ ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್, ನೋಡ್ಕೊಂಡು ಬರೋಣ. ಮಾಧ್ಯಮ ಜಗತ್ತಿನಲ್ಲೇ ವೀಕ್ಷಕರೇ, ಪವರ್ ಟಿವಿ ಅಚ್ಚಳಿಯದ ಹೆಜ್ಜೆ ಗುರುತನ್ನ ಮೂಡಿಸಿದೆ. ಅದಕ್ಕೆ ಇಡೀ ಕರ್ನಾಟಕದ ಜನತೆಯ ಸಹಕಾರ ಯಾವತ್ತೂ ಕೂಡ ಇತ್ತು. ಮಾಧ್ಯಮ ಜಗತ್ತಿನಲ್ಲಿ ಪವರ್ ಟಿವಿ ಅಚ್ಚಳಿಯದ ಹೆಜ್ಜೆ ಗುರುತನ್ನ ಮೂಡಿಸಿದೆ. ಪವರ್ ಟಿವಿ ಪಾಲಿಗೆ ಅತ್ಯಂತ ವಿಶೇಷ ಅನ್ನಿಸ್ತು 2024ನೇ ಇಸ್ವಿ. ಮಾಧ್ಯಮ ಲೋಕದಲ್ಲಿ ಪವರ್ ಟಿವಿ ಅಚ್ಚಳಿಯದಂಥ ಸಾಧನೆಗಳನ್ನ ಮಾಡಿದೆ. ಡೇರ್ ಡೆವಿಲ್, ನಿರ್ಭೀತ, ನೇರ ನಿಷ್ಠುರ ಚಾನೆಲ್ ಅನ್ನುವಂಥ ಹೆಗ್ಗಳಿಕೆಗೆ ಪವರ್ ಟಿವಿ ಪಾತ್ರವಾಗಿತ್ತು. 2024ರ ವರ್ಷವಿಡೀ ಪವರ್ಫುಲ್ ವರದಿಗಳು ರಾರಾಜಿಸ್ತಾ ಇದ್ವು. ವೀಕ್ಷಕರಿಗೆ ವಿಶಿಷ್ಟ ಸುದ್ದಿಗಳ ಮೂಲಕ ಬೆರಗುಗೊಳಿಸಿತು ಪವರ್. ಹಲವಾರು ಕುತೂಹಲಕಾರಿ ಸ್ಟೋರಿಗಳು. ರಾಜ್ಯ ಮಾತ್ರವಲ್ಲ, ದೇಶದೆಲ್ಲೆಡೆ ಡೇರ್ ಡೆವಿಲ್ ಸುದ್ದಿಗಳ ಸಂಚಲನ ಕೂಡ ಇತ್ತು. ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟರ ಎದೆಗಾರಿಕೆಯ ವರದಿಗಳನ್ನ ಕೂಡ ಕರ್ನಾಟಕ ಕಣ್ತುಂಬಿಕೊಂಡಿದೆ. ನೋಡಿ, ಮಾಧ್ಯಮ ಜಗತ್ತಿನಲ್ಲಿ ಪವರ್ ಟಿವಿ ಅಚ್ಚಳಿಯದ ಹೆಜ್ಜೆ ಗುರುತನ್ನ ಮೂಡಿಸಿದೆ. ಇದು ನಮ್ಮ ಬೆನ್ನನ್ನು ನಾವು ತಟ್ಕೊಳ್ಳುವಂತಹ ಕೆಲಸ ಖಂಡಿತವಾಗ್ಲೂ ಅಲ್ಲ. ಆದರೆ 2024ಅಲ್ಲಿ ಪವರ್ ಟಿವಿ ಹೇಗೆ ಬೇರೆ ವಾಹಿನಿಗಳಿಗಿಂತ ವಿಭಿನ್ನವಾಗಿ ನಿಂತುಕೊಳ್ತು, ಹೇಗೆ ಎದೆಗಾರಿಕೆಯ ಸುದ್ದಿಗಳನ್ನ ಜನರ ಮುಂದೆ ಪ್ರಸಾರ ಮಾಡ್ತು, ಯಾವ ಮಾಧ್ಯಮಗಳು ಕೂಡ ಟಚ್ ಮಾಡದಂತ ಸುದ್ದಿಯನ್ನ ಪವರ್ ಟಿವಿ ಯಾವ ರೀತಿ ಸ್ಫೋಟಿಸ್ತು, ಬೇರೆ ಯಾರು ಟಚ್ ಮಾಡದ ಹಗರಣಗಳ ಸುದ್ದಿಗಳ ಸ್ಫೋಟ ಪವರ್ ಟಿವಿಯಲ್ಲಿ ಆಯಿತು. ಪವರ್ ಟಿವಿಯಲ್ಲಿ ವರ್ಷವಿಡೀ ಸ್ಫೋಟಕ ಸುದ್ದಿಗಳ ಸ್ಫೋಟ ಆಗಿದೆ. ಸುದ್ದಿ ಜಗತ್ತಿನಲ್ಲಿ ಹುಬ್ಬೇರುವಂತೆ ಮಾಡ್ತಿತ್ತು ಪವರ್ ಹಬ್ಬ. ವರ್ಷಾಂತ್ಯಕ್ಕೆ ಬೆಳಗಾವಿಯಲ್ಲಿ ಉತ್ತರ ಕೊಡಿ ಸಂವಾದ. ಇದುವರೆಗೂ ಯಾವ ಮಾಧ್ಯಮವೂ ಕೂಡ ಆ ರೀತಿಯಾದಂತಹ ಸಂವಾದವನ್ನ ಮಾಡಿರಲಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಶಸ್ವಿ ಸಂವಾದ ಆಯಿತು. ದಶಕಗಳ ಕನ್ನಡ ಮಾಧ್ಯಮದಲ್ಲಿ ಯಾರೂ ಮಾಡದಂಥ ಪ್ರಯತ್ನವನ್ನ ಪವರ್ ಟಿವಿ ಮಾಡಿ ಯಶಸ್ಸನ್ನ ಪಡ್ಕೊಳ್ತು. ಪವರ್ ಟಿವಿ ವರದಿಗಳಿಗೆ ವೀಕ್ಷಕರಿಂದಲೂ ಕೂಡ ಮುಕ್ತ ಕಂಠದ ಶ್ಲಾಘನೆ ವ್ಯಕ್ತವಾಯಿತು. ಪವರ್ ಟಿವಿಯನ್ನ ಬೆಂಬಲಿಸಿದ, ಪ್ರೋತ್ಸಾಹಿಸಿದ ನಿಮಗೆ ನಮೋ ನಮಃ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಸುದ್ದಿವಾಹಿನಿ ಏನೇ ವರದಿಗಳನ್ನ ಪ್ರಸಾರ ಮಾಡಿದ್ರು ಕೂಡ ಅದನ್ನ ನೋಡುವಂತಹ ಕೆಲಸವನ್ನ ಜನರು ಮಾಡಬೇಕು. ನೀವು ವೀಕ್ಷಕರು, ನೀವು ನಮ್ಮ ಬೆನ್ನು ತಟ್ಟಬೇಕು, ನೀವು ನಮ್ಮ ತಿದ್ದಬೇಕು, ನೀವು ನಮ್ಮನ್ನ ಬಿದ್ದಾಗ ಎಸ್ ನೀವು ಈ ತಪ್ಪು ಮಾಡಿದ್ದೀರಿ ಅಂತ ಕೈ ಹಿಡಿದು ಎತ್ತಬೇಕು. ಆವಾಗ ಮಾತ್ರ ಮಾಧ್ಯಮಗಳು ಯಾವುದೇ ರೀತಿಯಾದಂಥ ಒಂದು ಒಳ್ಳೆ ಸುದ್ದಿಯನ್ನ ನೀಡಲಿಕ್ಕೆ ಸಾಧ್ಯ. ಪವರ್ ಟಿವಿ ಇಷ್ಟೆಲ್ಲ ಎದೆಗಾರಿಕೆಯ ಸುದ್ದಿಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಕರ್ನಾಟಕ ಜನರ ಕೊಟ್ಟಿರುವಂತಹ ಶಕ್ತಿ. ನಾವು ಯಾವಾಗಲೂ ಹೇಳ್ತೀವಿ ನಿಮ್ಮ ಶಕ್ತಿ ಅಂತ. ನೀವು ಕೊಟ್ಟಂತಹ ಶಕ್ತಿಯಿಂದ ಪವರ್ ಟಿವಿ ಎದೆಗಾರಿಕೆಯ ಸುದ್ದಿಗಳನ್ನು ಬಿತ್ತರಿಸಿದೆ. ಆ್ಯಂಡ್ ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟರ ಇನ್ವೆಸ್ಟಿಗೇಷನ್ ಅಂತ ನಾವು ಏನು ಹೇಳ್ತೀವಿ, ಆ ಇನ್ವೆಸ್ಟಿಗೇಷನ್ ವರದಿಗಳು ಯಾವುದೂ ಕೂಡ ತಪ್ಪಾಗಿ ಹೋಗಿದ್ದಾಗಲಿ, ಸುಳ್ಳಾಗಿ ವರದಿಗಳನ್ನು ಪ್ರಸಾರ ಮಾಡಿದ್ದಾಗಲಿ ಪವರ್ ಟಿವಿಯ ಇತಿಹಾಸದಲ್ಲೇ ಇಲ್ಲ. ಎಸ್ ಸರ್, 2024 ನೀವೇ ಹೇಳಿದ್ರಿ, ಕನ್ನಡದ ಜನತೆ ಯಾವ ರೀತಿಯಾಗಿ ನಮ್ಮೊಟ್ಟಿಗೆ ನಿಂತ್ಕೊಂಡಿದ್ದಾರೆ, ಅದೇ ರೀತಿಯಾಗಿ ಅವರ ಏನು ನಮ್ಮ ಮೇಲೆ ಭರವಸೆ ಇತ್ತಲ್ಲ,
ಮಾಧ್ಯಮ ಲೋಕದ ಮೇಲೆ ಜನಗಳು ಭರವಸೆಯನ್ನು ಕಳೆದುಕೊಳ್ಳುವ ಟೈಮಲ್ಲಿ ನಾವು ಬಂದಿದ್ವಿ. ಆ ಭರವಸೆಯನ್ನು ಪುನಃ ಜನರ ಮನಸ್ಸಿನಲ್ಲಿ ಬಿತ್ತುವಂಥ ಕೆಲಸವನ್ನು ಪವರ್ ಟಿವಿ 2024 ಆ ಕೆಲಸವನ್ನು ನಾವು ಮಾಡಿದ್ದೀವಿ. ಮಾಧ್ಯಮ ಲೋಕವೇ ಯಾವುದೇ ಒಂದು ಫ್ಯಾಮಿಲಿ ಎಗೇನ್ಸ್ಟ್ ಮಾತಾಡಲ್ಲ, ಅವರು ಏನು ಮಾಡಿದ್ರು ನಾವು ಸಹಿಸ್ಕೊಳ್ತೀವಿ, ಅವರ ಎದುರಿಗೆ ನಿಂತು ಮಾತಾಡುವುದೇ ತಪ್ಪು, ಅವರ ದುಷ್ಟ ಕೆಲಸಗಳನ್ನು ಜಗತ್ತಿಗೆ ತೋರಿಸುವುದೇ ತಪ್ಪು ಅನ್ನುವ ರೀತಿ ಇರುವಾಗ ಮಾಜಿ ಪ್ರಧಾನಮಂತ್ರಿಗಳ ಮನೆಯ ಸ್ಟೋರಿಯನ್ನು ನಾವು ಯಾವಾಗ ಎತ್ಕೊಂಡಿವಲ್ಲ, ಅವರ ಮೊಮ್ಮಗನ ಸರಣಿ ಅತ್ಯಾಚಾರವನ್ನು ಯಾವಾಗ ಬಯಲಿಗೆಳಿದ್ವಿ ನಾವು, ಯಾವ ಮಾಧ್ಯಮನೂ ಬಾಯಿ ಬಿಟ್ಟಿರಲಿಲ್ಲ. ಬೀದಿಯಲ್ಲಿ ಪೆನ್ಡ್ರೈವ್ಗಳು ಹಂಚ್ತಾ ಇದ್ದರು, ಅದನ್ನು ನೋಡಿ ಜನಗಳು ನಗ್ತಾವಿದ್ರೆ ವಿನಃ ಸಂತ್ರಸ್ತೆಯರ ಒಟ್ಟಿಗೆ ನಿಂತ್ಕೊಳ್ಳುವ ಧೈರ್ಯವನ್ನು ಇವತ್ತು ಯಾವ ದೊಡ್ಡ ಮಾಧ್ಯಮಗಳಂತ ಹೇಳ್ಕೊಳ್ತವೆ ನೋಡಿ ಯಾರೂ ನಿಂತ್ಕೊಂಡಿಲ್ಲ. ಆವಾಗ ಅದನ್ನು ಕೈಗೆತ್ತಿಕೊಂಡವರು ನಾವು. ಧರ್ಮಸ್ಥಳದ ಸೌಜನ್ಯನ ಕೇಸಿಂದ ಶುರುವಾದ ನಮ್ಮ ಲಾಸ್ಟ್ ಇಯರ್ ಯಾತ್ರೆ ಏನಿದೆ ಅಲ್ವಾ, ಅದು ಪ್ರಜ್ವಲ್ ರೇವಣ್ಣನ ವಿಷಯಕ್ಕೆ ಬಂದಾಗ ಜನಗಳಿಗೆ ಮನವರಿಕೆ ಆಗಿಬಿಟ್ಟಿತ್ತು ನಾವು ಏನು ಅಂತ, ನಾವು ಯಾರೊಟ್ಟಿಗೆ ನಿಂತ್ಕೊಂಡಿದ್ವಿ ಮತ್ತು ಅವರು ಯಾವ ರೀತಿಯ ಜರ್ನಲಿಸಮನ್ನು ಮಾಡ್ತಾಯಿದ್ರು ಅನ್ನುವ ಲೆವೆಲ್ಗೆ ನಾವು ಬಂದಿದ್ವಿ. ಪ್ರಜ್ವಲ್ ರೇವಣ್ಣ ಆಯಿತು, ನಂತರ ಸೂರಜ್ ರೇವಣ್ಣನ ವಿಷಯಕ್ಕೆ ಬಂದಾಗ ನೀವು ನೋಡಿದ್ರಿ ಮಾಜಿ ಫ್ಯಾಮಿಲಿ, ಪ್ರಧಾನಮಂತ್ರಿಯವರ ಫ್ಯಾಮಿಲಿ ಏನೇನಾಗಿತ್ತು, ಎಲ್ಲಿವರೆಗೆ ಸುಪ್ರೀಂ ಕೋರ್ಟೇ ನಾವು ಮಾಡಿದ ಸ್ಟೋರಿಯನ್ನು ಸತ್ಯ ಇದೆ ಅನ್ನುವ ರೀತಿಯಲ್ಲಿ ಬೇಲನ್ನು ರಿಜೆಕ್ಟ್ ಮಾಡ್ತು. ಅಂದರೆ ನಾವು ಜರ್ನಲಿಸಮ್ ಅಂತ ಏನು ಹೇಳ್ತೀವಿ ನೋಡಿ, ಅದು ಬಂದಾಗ ನಾವು ಯಾರನ್ನೂ ಕಾಂಪ್ರಮೈಸ್ ಮಾಡಲ್ಲ ಅಂತ ಏನು ಜನತೆಗೆ 6 ವರ್ಷದ ಹಿಂದೆ ಮಾತು ಕೊಟ್ಟು ಬಂದಿದ್ದೀವಿ, ಅದನ್ನು ತೋರಿಸಿದ್ದೀವಿ. ನೋಡಿದ್ರಿ ಏನಾಗುತ್ತೆ ಅಂತ, ಜನಗಳು ನೋಡಿದರು. ನಾವು ಯಾರನ್ನು ಎದುರಾಕೊಂಡ್ರೆ ಏನು ಆಗಬಹುದು ಅನ್ನೋದನ್ನು ಜನಗಳು ನೋಡಿದರು. ನಾವು ಹೇಳಿದ್ವಿ ಸ್ಟೋರಿ ಓಪನಿಂಗ್ ದಿನ, ನಾವು ಟಿ ವಿಯನ್ನು ಮುಚ್ಚಲಿಕ್ಕೂ ರೆಡಿ ಇದ್ದೀವಿ, ಬಟ್ ನಿಮ್ಮೊಟ್ಟಿಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಅಂತ. ಅಂಥ ಸಂದರ್ಭವನ್ನು ನಮಗೆ ಬಂದಾಗಲೂ ಕೂಡ ಐ ನೀಡ್ ಟು ಥ್ಯಾಂಕ್ಸ್. ನಾವು ಹೇಳ್ತಾ ಇದ್ವಲ್ವ, ಭಾರತದ ಸಂವಿಧಾನ ಅಂತ ನಾವು ಏನು ಹೇಳ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇದೆ ಏನಂತ ಹೇಳ್ತೀವಿ, ಅದರ ಮಹತ್ವವನ್ನು ನಮಗೆ ತೋರಿಸ್ಕೊಡ್ತು. ಅದು ಮಾನ್ಯ ಉಚ್ಚ ನ್ಯಾಯಾಲಯವು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನಮ್ಮೊಟ್ಟಿಗೆ ನಿಂತಾಗ ನಾವೇನು ದೊಡ್ಡ ನ್ಯಾಷನಲ್ ಟಿ ವಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲ, ಒಂದು ಚಿಕ್ಕ ಮಾಧ್ಯಮದ ಒಟ್ಟಿಗೆ ಸತ್ಯಕ್ಕೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ನಿಲ್ಲುತ್ತೆ ಅನ್ನೋದನ್ನು ಮನವರಿಕೆ ಇಡೀ ಭಾರತ ದೇಶದ ಜನತೆಗಾಗಿತ್ತು. ಇಟ್ ಈಸ್ ನಾಟ್ ಓನ್ಲಿ ದ್ಯಾಟ್, ನೀವು ಬನ್ನಿ ಮುನಿರತ್ನ ಅವರ ಅತ್ಯಾಚಾರದ ಏಡ್ಸ್ ಟ್ರ್ಯಾಪ್ ಅಂತ ಹಗರಣವನ್ನು ಹೊರಗಡೆ ತೆಗೆದಾಗ ವಿ ನೋ ದ್ಯಾಟ್ ಯಾರನ್ನು ನಾವು ಎದುರಾಕೋತಾ ಇದ್ದೀವಿ, ವಾಟ್ ಈಸ್ ದ ರಿಸ್ಕ್ ಆ್ಯಂಡ್ ದಟ್ ಕಂಟಿನ್ಯೂಯಸ್ ರಿಸ್ಕ್ ಪ್ರೋಸೆಸ್ ಎಲ್ಲಿವರೆಗೆ ಹೋಗಬಹುದು ಅನ್ನುವ ಒಂದು ಮನವರಿಕೆಯೂ ನಮಗಿದೆ. ಇಟ್ ಈಸ್ ನಾಟ್ ಎ ಒನ್ ಟೈಮ್ ವಾರ್, ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ನಮಗೆ ಗೊತ್ತಿದೆ, ನಾವೇನು ರೆಡಿ ಇಲ್ಲ ಅಂತಲ್ಲ, ನಾವು ರೆಡಿ ಇದ್ದೀವಿ. ಇಟ್ಸ್ ಎ ಪ್ರೋಸೆಸ್ ಅಂತ ನಮ್ಗೆ ಗೊತ್ತಿದೆ. ಇಟ್ ಈಸ್ ನಾಟ್ ಎ 2024, ಬಟ್ 2024 ನಾವು ಸತ್ಯದ ಬೀಜವನ್ನು ಹಾಕಿದ್ದೀವಿ, ಮೊಳಕೆ ಒಡೆದಿದೆ, ಬೆಳೆಯುತ್ತೆ ಅನ್ನುವ ಆಸೆ ನಮಗಿತ್ತು, ಅದು ಹುಟ್ಟಿಸಿದೆ. ಪವರ್ ಟಿವಿ ನೀವು ನೋಡಿ, ಇವತ್ತು ಪವರ್ ಟಿವಿಯ ಕುಮಾರಸ್ವಾಮಿ ಅವರ ಹಗರಣವನ್ನು ಬಯಲಿಗೆಳೆಯುವುದು ಅಂದರೆ ನೋಡಿ, ಅವರು ಎಲ್ಲಿಯವರೆಗೆ ಕ್ಲೈಮ್ ಮಾಡ್ತಾರೆ ಅಂದರೆ ಮೋದಿಯೇ ನಮ್ಮೊಟ್ಟಿಗಿದ್ದಾರೆ. ರಾತ್ರಿ 12 ಗಂಟೆಗೆ ದೇವೇಗೌಡರು ಅವರು ಹೋಗಿ ಫೋಟೋ ತಗೊಂಡ್ಬಿಟ್ಟು ಟ್ವಿಟ್ಟರಲ್ಲಿ ಬರುತ್ತೆ, 12 ಗಂಟೆಗೂ ನಮಗೂ ಪ್ರಧಾನಮಂತ್ರಿಯವರ ಮನೆಯಲ್ಲಿ ವೆಲ್ಕಮ್ ಇದೆ ಅನ್ನುವ ಸ್ಥಿತಿಯಲ್ಲಿರುವಾಗ ಸೆಂಟ್ರಲ್ ಮಿನಿಸ್ಟರ್ ಆದಂತಹ ಕುಮಾರಸ್ವಾಮಿಯವರ ಹಗರಣವನ್ನು ಹೊರಗಡೆ ತೆಗೆದರೆ ಏನಾಗಬಹುದು, ಏನಾಗುತ್ತೆ, ಯಾವ ರೀತಿಯಲ್ಲಿ ಅವರು ಮಾತಾಡ್ತಾರೆ, ಯಾವ ರೀತಿಯಲ್ಲಿ ಅವರು ಪರ್ಸ್ನಲ್ ಅಜೆಂಡಗಳಿಗೆ ಇಳಿತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಬಟ್ ಸ್ಟಿಲ್ ಮೋಸ್ಟ್ ಸ್ಯಾಟಿಸ್ಫೈಡ್ ಇಯರ್ ಆಫ್ 6 years ಅಂತ ಏನು ಹೇಳ್ತೀವಿ ನಾವು ನೋಡಿ. ಸೊ ವಿ ನೀಡ್ ಟು ಥ್ಯಾಂಕ್ 2024. 6 ವರ್ಷದ ನಾವು ಪವರ್ ಹಬ್ಬವನ್ನು ಮಾಡಿದ್ವಿ. ಪವರ್ ಹಬ್ಬದಲ್ಲಿ ಫಸ್ಟ್ ಟೈಮ್ ವಿ ಸ್ಟಾರ್ಟೆಡ್ ಕನ್ನಡದ ಕಣ್ಮಣಿಗಳು ಅಂತ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ಕೊಟ್ವಿ ನಾವು. ಬಟ್ ರಿಯಲಿ ನಮಗೆ ಕನ್ನಡದ ಕಣ್ಮಣಿಗಳು ನಮ್ಮ ವ್ಯೂವರ್ಸ್, ಹೂ ಮೇಡ್ ಅಸ್ ಪ್ರೌಡ್, ಹೂ ಸ್ಟುಡ್ ವಿತ್ ಅಸ್. ನಮ್ಮಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಮೊಟ್ಟಿಗೆ ನಿಂತ್ಕೊಂಡ್ರು, ಹೆಜ್ಜೆ ಹೆಜ್ಜೆಗೂ ನಮ್ಮ ರಿಸ್ಕನ್ನು ಅವರು ತಗೊಂಡ್ರು. ನಾವು 15 ದಿನ ರೆಸ್ಟ್ ತಗೊಂಡಾಗೆ ಕ್ಲೋಸ್ ಮಾಡಿದ್ವಿ. ಆಗಲೂ ನಮ್ಮಲ್ಲಿ 100 ಸಾವಿರಾರು ಜನಗಳು ಬಂದರು, ನಾವಿದ್ದೀವಿ ನಿಮ್ಮೊಟ್ಟಿಗೆ ಅಂತ. ಇವತ್ತಿನೂ ಅಷ್ಟೇ. ನಮ್ಮ ಧೈರ್ಯ ಯಾವುದು, ನಮ್ಮ ಹೆಮ್ಮೆ ಯಾವುದು, ನಮಗೆ ಇರುವ ಕೇಳ್ತಾರೆ ನಿಮಗೆ ಈ ಎಂಟೆದೆಯ ಬಂಟ ಅಂತ ನಾವು ಕರಿತೀವಿ, ನಿಮಗೆ ಆ ಎದೆಗಾರಿಕೆಯಲ್ಲಿಂದ ಬಂತು. ನಮ್ಮ ಎದೆಗಾರಿಕೆ ನಮ್ಮದಲ್ಲ. ನಾವೇನು 5 ಕೋಟಿ 6 ಕೋಟಿ ಜನಗಳು ಹೇಳ್ತೀವಿ ನೋಡಿ,
ಹೊರಗಡೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಎದೆಗಾರಿಕೆ ಯಾರು ಅಂತ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರೋದು ಯಾರು, ನಮ್ಮನ್ನು ಮುಂದೆ ಇಡ್ತಾ ಇರೋದು ಯಾರು. ವಿ ಆರ್ ಓನ್ಲಿ ದ ಏಜೆಂಟ್ಸ್. ನಮ್ಮ ಹಿಂದೆ ಇವತ್ತು ಪವರ್ ಟಿ ವಿಯಲ್ಲಿ ಖಾಲಿ ನಮ್ಮ ಏನು ನಾವು 250 ಜನದ ಫ್ಯಾಮಿಲಿ ಅಂತ ಹೇಳ್ತೀವಿ, ಅವರು ಮಾತ್ರ ಇರೋದಲ್ಲ. ಇಡೀ ಕರ್ನಾಟಕದ ಪ್ರತಿ ಫ್ಯಾಮಿಲಿನೂ ನಮ್ಮೊಟ್ಟಿಗೆ ನಿಂತಿದೆ. ವಿ ಆರ್ ಪ್ರೌಡ್. 2024ಗೆ ನಾವು 2025ಗೆ ಹೋಗ್ತಾ ಇದ್ದೀವಲ್ಲ, ಇಟ್ ಈಸ್ ಎ ಕಂಟಿನ್ಯೂಷನ್ ಪ್ರೋಸೆಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಟ್ ಈಸ್ ನಾಟ್ ಎಂಡ್. ವಿ ಸ್ಟಾರ್ಟೆಡ್ ಇಟ್, ವಿ ವಿಲ್ ನೆವರ್ ಎಂಡ್ ಇಟ್.